ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತೊಂದು ಅದ್ಭುತವಾದ ಸಿಹಿ ತಿಂಡಿಯೊಂದಿಗೆ ಬಂದಿದ್ದೇನೆ. ಇದನ್ನು ಮನೆಯಲ್ಲೇ ಮಾಡಿ ನೋಡಿ, ಎಷ್ಟು ಟೇಸ್ಟ್ ಇರುತ್ತೆ. ಇದು ಬಾದಾಮು. ಈ ಬಾದಾಮನ್ನು ನಾವು ಒಂದು ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು. ಈಗ ಕ್ಯಾಶ್ಯೂ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಇದನ್ನು ಕೂಡ ಕ್ರಿಸ್ಪಿಯಾಗಿ ಹುರ್ಕೋಬೇಕು, ಡ್ರೈ ಆಗಿ. ಯಾವುದು ತುಪ್ಪ ಎಣ್ಣೆ ಏನು ಬೇಡ. ಇದನ್ನು ಸಕ್ಕರೆ ಪುಡಿ ಮಾಡಿದಂಥ ಮಿಕ್ಸಿ ಜಾರಲ್ಲೇ ನಾನು ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನೀಗ ಸೈಡಿಗೆ ಎತ್ತಿಡುವ. ಈ ಪುಡಿ ಮಾಡುವಾಗ ನಾನು ಒಂದೆರಡು ಏಲಕ್ಕಿ ಹಾಕಿದ್ದೆ. ಈಗ ಇಲ್ಲಿ ಅರ್ಧ ಜಿಯಷ್ಟು ರವೆಯನ್ನು ತಗೊಂಡು ಪ್ಲೈನ್ ಆಗಿ ತುಪ್ಪ ಏನು ಹಾಕದೆ ಪ್ಲೈನ್ ಹಾಗೇ ನಾವು ಹುರ್ಕೊಂಡಿದ್ದೇವೆ. ಹುರ್ಕೋಬೇಕು. ಯಾವ ಥರ ಅಂದರೆ ಉಪ್ಪಿಟ್ಟಿಗೆ ನಾವು ಯಾವ ಥರ ಹುರ್ಕೊಳ್ತೀವಿ ಅದೇ ಥರ ಹುರ್ಕೋಬೇಕು. ಈಗ ಇದು ಹುರ್ಕೊಂಡು ಒಂದು ಪರಿಮಳ ಬರುವ ಟೈಮಲ್ಲಿ ನಾವೇನು ಮಾಡಬೇಕು, ಇದಕ್ಕೆ 2-3 ಟೇಬಲ್ ಸ್ಪೂನಷ್ಟು ತುಪ್ಪ, ಇದನ್ನು ನಾವು ಮನೆಯಲ್ಲೇ ಮಾಡಿದಂಥ ತುಪ್ಪ, ಇದನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ಈಗ ನಾವು ಯಾವ ಥರ ಅಂದರೆ ಈ ತುಪ್ಪ ರವೆಯನ್ನು ಫುಲ್ ಹೊಂದಿಕೊಳ್ಬೇಕು. ಆ ಥರ ನಾವು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇದು ಸೀದೋಗಬಾರ್ದು ಫ್ರೆಂಡ್ಸ್. ಸೀದೋದ್ರೆ ಅದೊಂದು ಸ್ಮೆಲ್ ಬರುತ್ತಲ್ವ, ಚೆನ್ನಾಗಿರಲ್ಲ ಅದು. ಈ ಥರ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ಗೆಸ್ಟ್ ಬರುವಾಗ, ಫಂಕ್ಷನ್ಸ್ಗಳಿಗೆ, ಹಬ್ಬ ಹರಿದಿನಗಳಲ್ಲೆಲ್ಲ ಮನೆಯಲ್ಲೇ ಮಾಡ್ಕೋಬೋದು. ಈಗ ನಾವು ಇದಕ್ಕೆ ಕುಟ್ಟಿ ಪುಡಿ ಮಾಡಿದ ಡ್ರೈ ಫ್ರೂಟ್ಸ್ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ದೆ. ಈ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೋಬೇಕು ಈ ಟೈಮಲ್ಲಿ. ಈಗ ನಾವು ಪುನಃ ಇದನ್ನು ಫುಲ್ ಅದು ಎಲ್ಲವೂ ಮಿಕ್ಸ್ ಆಗಬೇಕು. ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಕೈ ಆಡಿಸ್ತಾ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆದರೆ ಕೈ ಆಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಅದನ್ನು ನಾವು ಕೈ ಆಡಿಸೋದೇ ಬಿಟ್ಟರೂ ಕೂಡ ಸೀದೋಗುತ್ತಲ್ವ. ಹಾಗಾಗಿ ಚೆನ್ನಾಗಿ ನಾವು ಹೊಂದಿಕೊಳ್ಳುವ ಹಾಗೆ ಮಿಕ್ಸ್ ಮಾಡ್ತಾ ಬರಬೇಕು. ಇದನ್ನು ಫಂಕ್ಷನ್ಗಳಿಗೆ ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ಅರ್ಧ ಕೆಜಿ ರವೆಯಲ್ಲಿ ನೋಡಿ 1.5 kg ರವೆ ಉಂಡೆ ಆಗುತ್ತೆ. ಈಗ ಇದಕ್ಕೆ ನಾವು ಸ್ಕ್ರೇಪ್ ಮಾಡಿ ಸ್ವಲ್ಪ ಮಿಕ್ಸಿ ಮಾಡಿಕೊಂಡಿದ್ದಂತಹ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ತೆಂಗಿನ ತುರಿ ಹಾಕ್ಕೊಂಡು ಇದನ್ನು ಕೂಡ ಅದೇ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ತಾ ಒಂದು ಚೂರು ಉಪ್ಪು ಆ್ಯಡ್ ಮಾಡ್ಕೋಬೇಕು. ಇದು ನಾವು ಉಪ್ಪನ್ನು ಲಾಸ್ಟಲ್ಲೇ ಆ್ಯಡ್ ಮಾಡ್ಕೊಳ್ತೀವಿ, ಹೀಗೆಲ್ಲೇ ಮಾಡಲ್ಲ. ಈಗ ಇದಕ್ಕೆ ಸಕ್ಕರೆ ಪುಡಿ ಆ್ಯಡ್ ಮಾಡೋಂಥ ಟೈಮ್ ಬಂತು. ಇದು ಎಲ್ಲ ಹೊಂದ್ಕೊಳ್ತಾ ಬಂತು, ಮಿಕ್ಸ್ ಆಯಿತು. ಈಗ ನೋಡಿ, ಈಗ ಇದಕ್ಕೆ ನಾವು ಸಕ್ಕರೆ ಪುಡಿಯನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ, ಕಲರೇ ಚೇಂಜ್ ಆಯ್ತಲ್ವ ಇದರದ್ದು. ಈಗ ನಾವು ಇದಕ್ಕೆ ಸಕ್ಕರೆ ಪುಡಿ ಹಾಕ್ಕೊಳ್ಳೋಣ. ಒಂದು ಅರ್ಧ kg ರವೆಗೆ 1/4 kg ಅಷ್ಟು ಸಕ್ಕರೆ ಸಾಕು. 1/4 kg ಪೂರ್ತಿ ಬೇಕು. 1/4 kgಯಿಂದ ಸ್ವಲ್ಪ ಜಾಸ್ತಿ ಇದ್ದರೂ ಆಗುತ್ತೆ. ನಿಮಗೆ ನಿಮ್ಮ ಸ್ವೀಟಿಗೆ ಅನುಸಾರವಾಗಿ ಹಾಕ್ಕೊಂಡ್ರೆ ಆಯಿತು. ನಮಗೆ ಅಷ್ಟೇ ಸಾಕು ಸ್ವೀಟ, ನಮಗೆ 1/4 kg ಸಾಕಾಯಿತು. ಈಗ ಇದು ಪೂರ್ತಿ ಮಿಕ್ಸ್ ಮಾಡಿ ಸೇಮ್ ಅದನ್ನು ಏನೆಲ್ಲ ಐಟಮ್ ಹಾಕಿದ್ದೀವಿ ಎಲ್ಲವೂ ಹೊಂದಿಕೊಳ್ಳುತ್ತಾ ಸೈಡೆಲ್ಲ ಇದು ಅರೋಮ ಬರಬೇಕು. ಆ ಥರ ಒಂದು ಸ್ಮೆಲ್ ಬರುತ್ತೆ, ಪರಿಮಳ. ಆ ಪರಿಮಳ ಬರೋ ಗಂಟನೂ ಹುರ್ಕೊಳ್ಬೇಕು. ಇದಕ್ಕೆ ಈಗ ನಾವು ಚೂರು ಉಪ್ಪು ಹಾಕ್ಕೊಂಡಿದ್ದೀವಿ ನೋಡಿ, ಪಿಂಚ್ ಅಂತ ಹೇಳ್ತೀವಿ ಆ ಥರ ಒಂದು ಚೂರು ಉಪ್ಪು ಹಾಕ್ಕೊಳ್ಳೋದು. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. 2 ಟೇಬಲ್ ಸ್ಪೂನಷ್ಟು ತುಪ್ಪ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಈಗ ಕಾದು ಆರಿದಂಥ ಉಗುರು ಬೆಚ್ಚಗಿನ ಹಾಲು 1/4 ಕಪ್ ಇದ್ದರೆ ಸಾಕು. ಇದು ಜಾಸ್ತಿ ಬೇಡ, 1/4 ಕಪ್ ಇದ್ದರೆ ಸಾಕು. ಇದನ್ನು ಸ್ವಲ್ಪವೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಬರಬೇಕು. ಮಿಕ್ಸ್ ಮಾಡ್ತಾ ನೋಡಿ, ಎಲ್ಲೂ ಗಂಟಾಗಬಾರ್ದು. ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು. ಹಾಲು ಹಾಕಿದರೆ ನಮಗೆ ಉಂಡೆ ಕಟ್ಟಲು ಹೆಲ್ಪ್ ಆಗುತ್ತೆ. ಇಲ್ಲದಿದ್ದರೆ ತುಂಬ ತುಪ್ಪ ಬೇಕು. ಅಷ್ಟೊಂದು ತುಪ್ಪ ಹಾಕಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ವಲ್ಲ. ಅದಕ್ಕೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಈಗ ಹಾಲನ್ನು ಹಾಕ್ತಾ ಮಿಕ್ಸ್ ಮಾಡ್ತಾ ಇದ್ದೇವೆ. ಇದು 3/4 ಭಾಗ ರೆಡಿ ಆಯ್ತು. ಈಗ ನೋಡಿ, ಈಗ ಉಂಡೆ ಕಟ್ಟುವ ಹದಕ್ಕೆ ಬಂತು.
ಇದನ್ನು ನೋಡುವಾಗಲೇ ಗೊತ್ತಾಗುತ್ತಲ್ಲ ಉಂಡೆ ಕಟ್ಟಕ್ಕೆ ಅದಕ್ಕೆ ಬಂದಿದೆ ಅಂತ. ಪರಿಮಳ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಈಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಉಂಡೆ ಕಟ್ಟುವಂಥದ್ದು ಆಯಿತು, ರೆಡಿ ಆಯಿತು ಫ್ರೆಂಡ್ಸ್.